ತಹಸೀಲ್ದಾರ್ಗೆ ಕಂದಾಯ ಇಲಾಖೆ ಕಾನೂನೇ ಗೊತ್ತಿಲ್ಲ. ಪವನ್ ಕುಮಾರ್ ವಿರುದ್ಧ ದಲಿತ ಮುಖಂಡರ ಆಕ್ರೋಶ. ದಲಿತರ ಜಮೀನುಗಳಿಗೆ ಸೂಕ್ತ ಭದ್ರತೆ ಕಲ್ಪಿಸಲು ಆಗ್ರಹ. ತಿಪಟೂರು ತಹಸೀಲ್ದಾರ್ ಪವನ್ ಕುಮಾರ್ ಅವರಿಗೆ ಸರಿಯಾಗಿ ಕಂದಾಯ ಇಲಾಖೆಯ ಕಾನೂನುಗಳೇ ಗೊತ್ತಿಲ್ಲ. ಕಚೇರಿಯಲ್ಲಿ ಕೂತು ಗರ್ಭಗುಡಿಯ ಮೂರ್ತಿಯಾಗಿದ್ದಾರೆ. ತಾಲೂಕಿನಲ್ಲಿ ಸಮಸ್ಯೆಗಳ ಮಹಾಪೌರವೇ ಇದೆ. ಸಾರ್ವಜನಿಕರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾದ ದಂಡಾಧಿಕಾರಿಗಳು ಸಾರ್ವಜನಿಕರನ್ನ ಕಚೇರಿಯಿಂದ ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ತಿಪಟೂರಿನಲ್ಲಿ ದಲಿತ ಪರ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಪೆದ್ದಿಹಳ್ಳಿ ನರಸಿಂಹಯ್ಯ ಮಾತನಾಡಿ, ತಿಪಟೂರು ತಹಸೀಲ್ದಾರ್ ಪವನ್ ಕುಮಾರ್ ಅವರಿಗೆ ಕಂದಾಯ ಇಲಾಖೆಯ ಕಾನೂನಿನ ಅರಿವು ಕಡಿಮೆ. ರೈತರ ಜಮೀನುಗಳ ಸಮಸ್ಯೆ ಉಂಟಾದಾಗ ಪರಿಹಾರ ಮಾಡಬೇಕಾದ ತಹಸೀಲ್ದಾರ್ ಕಚೇರಿಯಿಂದ ಕಚೇರಿಗೆ ಅಲಿದಾಡುವಂತೆ ಮಾಡುತ್ತಿದ್ದಾರೆ. ಜಮೀನಿಗೆ ಸಂಬಂಧವಿರದವರಿಗೆ ಸಹಕರಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ಇಲ್ಲಿ ನನಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. 2009ರಲ್ಲಿ ಕಲ್ಕೆರೆ ಗ್ರಾಮದಲ್ಲಿ 4 ಎಕರೆ ಜಮೀನು ಖರೀದಿ ಕ್ರಯ ತಗೊಂಡಿದ್ದೆ. ಮತ್ತೆ 2020ನೇ ಇಸ್ವಿಲಿ 4 ಎಕರೆ ಕ್ರಯ ತಗೊಂಡಿದ್ದೆ. ಈ ಜಮೀನು ವಿಚಾರವಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ಎಲ್ಲ ನಮ್ಮಂತೆ ಆದೇಶ ಆಗಿ ಪರ್ಮನೆಂಟ್ ಇಂಜೆಕ್ಷನ್ ಇರುತ್ತದೆ. ಆದರೂ ಕೂಡ ಕಲ್ಕೆರೆ ಗ್ರಾಮದ ಕೆಲವು ಪುಡಾರಿಗಳು ಮತ್ತು ಶಂಕರಯ್ಯನ ಮಗ ಮನುಜ ಹಾಗೂ ಭಗವಂತ್ ಸಿಂಗ್ ಮಕ್ಕಳಾದ ಕುಬೇರ್ ಸಿಂಗ್, ಗಜೇಂದ್ರ ಸಿಂಗ್, ಗೋವಿಂದ್ ಸಿಂಗ್, ನರಸಿಂಹಮೂರ್ತಿ ಅಲಿಯಾಸ್ ರಾಜಣ್ಣ ಇಷ್ಟು ಜನ ನನ್ನನ್ನು ಮರಣಾಂತಿಕ ಹಲ್ಲೆ ಮಾಡಲು ಮತ್ತು ನನ್ನ ಜಮೀನಿಗೆ ಹೋದಾಗ ಹಲ್ಲೆ ಮಾಡಲು ಬರುತ್ತಾರೆ. ನನಗೆ ಜಮೀನಿಗೆ ಹೋಗಲು ಪೊಸಿಷನ್ ಅಲ್ಲಿ ನಾವೇ ಇದ್ದು ಕೂಡ ಎಲ್ಲಾ ರೀತಿಯ ತೊಂದರೆ ಮಾಡಿಕೊಂಡು ಕೋರ್ಟ್ ಅಲ್ಲಿ ಎಲ್ಲಾ ರೀತಿ ನಮ್ಮಂತೆ ದಾಖಲೆಗಳಿದ್ದು ಬ್ಯಾಂಕ್ ನಲ್ಲಿ ಕೂಡ ಈ ಜಮೀನಿನ ಮೇಲೆ 10 ಲಕ್ಷ ಸಾಲ ತೆಗೆದುಕೊಂಡಿರ್ತೇನೆ. ಆದರೂ ಕೂಡ ಎಲ್ಲಾ ವಿಷಯದಲ್ಲೂ ಇಲ್ಲಿವರೆಗೂ ಕೆಲವರೇ ಪುಡಾರಿಗಳನ್ನು ಸೇರಿಸಿಕೊಂಡು ನಮ್ಮ ಜಮೀನಿಗೆ ಹೋದಾಗೆಲ್ಲ ನಮಗೆ ಪ್ರಾಣ ಭಯ ಒಡ್ಡಿ ನಮ್ಮ ಮೇಲೆ ಗಲಾಟೆ ಮಾಡುತ್ತಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆಗೆ ಮೊನ್ನೆ 28ನೇ ತಾರೀಕು ಗುರುವಾರ ಗಲಾಟೆಯ ಕಂಪ್ಲೇಂಟ್ ಕೂಡ ಆಗಿರುತ್ತದೆ. ಮತ್ತೆ ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್, ಎಸಿ, ತಹಸೀಲ್ದಾರ್ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿ, ಅರ್ಜಿ, ರೆಕಾರ್ಡು ಎಲ್ಲವುಗಳನ್ನು ಕೊಟ್ಟಿರುತ್ತೇನೆ. ಯಾರು ಸೂಕ್ತ ಕ್ರಮ ಇಲ್ಲಿವರೆಗೂ ನಮಗೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಆದ್ದರಿಂದ ಈ ಮೂಲಕ ಪತ್ರಿಕೆ ಮೂಲಕ ಅದು ಮೀಡಿಯಾ ಮೂಲಕ ನಾನು ಕೇಳಕ್ಕೆ ನನಗೆ ನ್ಯಾಯ ಬೇಕಾಗಿದೆ. ಆದ್ದರಿಂದ ಈ ಮೀಡಿಯಾದಿಂದ ಪತ್ರಿಕೆಯವರಿಂದ ನನಗೆ ನ್ಯಾಯ ಸಿಗುತ್ತದೆ ಎಂದು. ನಿಮ್ಮ ಹೆಸರು? ನನ್ನ ಹೆಸರು HL ವಿಶ್ವನಾಥ್. ಯಾವೂರು? ಸನ್ನಾಥ್ ಶಾತಪ್ಪ. ಯಾವೂರು? ವಿನಾಯಕ್ ನಗರ, ತಿಪಟೂರು. ಇದು ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ನಿಮಗೆ? ಪ್ರಾಬ್ಲಮ್ 15 ವರ್ಷದಿಂದ ಇದೇ ರೀತಿ ತೊಂದರೆ ನಡೆಯುತ್ತಿದೆ. ಇತ್ತೀಚೆಗೆ 6 ತಿಂಗಳಿನಿಂದ ನನ್ನ ಜಮೀನಿಗೆ ಉಳುಮೆ ಮಾಡಲು ಹೋಗಲು ತುಂಬಾ ತೊಂದರೆ ಮಾಡುತ್ತಿದ್ದಾರೆ. ಪೊಸಿಷನ್ ನಾನೇ ಮೊದಲಿಂದ ಇದ್ದು ಈಗಲೂ ಕೂಡ ಇದ್ದೇನೆ. ಜಮೀನಿಗೆ ಹೋಗಲು ನನಗೆ ರಕ್ಷಣೆ ಬೇಕಾಗಿ ಇವರ ಎಲ್ಲರನ್ನು ನಾನು ಅಧಿಕಾರಿಗಳು, ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ, ತಹಸೀಲ್ದಾರ್ ಎಲ್ಲರನ್ನು ನನಗೆ ರಕ್ಷಣೆ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಈ ಮೀಡಿಯಾ ಮುಖಾಂತರ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ. ಆದರೆ ಕಾನೂನು ಅವರಿಗೆ 6 ತಿಂಗಳಿಗೊಂದ್ಸಾರಿ ದಲಿತರ ಕುಂದುಕೊರತೆ ಸಭೆ ಕರೆದು ಆ ಪೊಲೀಸರು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದ್ರ ಬಗ್ಗೆ ಗೈಡ್ಲೈನ್ ಕೊಡಬೇಕು. ಇವ್ರು ಬಂದ್ಮೇಲೆ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ನಾನು ತಾಲೂಕು ತಹಸೀಲ್ದಾರ್ ಮೀಟಿಂಗ್ನಾಗ ಹೇಳಿದ್ದೀನಿ, AC ಅವ್ರ ಮೀಟಿಂಗ್ನಾಗ ಹೇಳಿದ್ದೀನಿ, DC ಅವ್ರು ಬಂದಾಗ ನೊಣಕೆರೆಯಲ್ಲಿ ಹೇಳಿದ್ದೀನಿ. ನಮ್ಮ ತಾಲೂಕು MLA ಅವರು ಕೂಡ ಯಾಕೆ ಮೀಟಿಂಗ್ ಕರೆಯಕ್ಕೆ ಅಂತಂದ್ರೆ ಕರೆಯಿಂದು ಕರೀತಾ ಇಲ್ಲ. ಆಮೇಲೆ ಕಿಬ್ನಳ್ಳಿ ಠಾಣೆ ಸಬ್ ಇನ್ಸ್ಪೆಕ್ಟ್ರು ದಲಿತರನ್ನ ಹೋದ್ರೆ ಹಿಗ್ಗ ಮುಗ್ಗ ಹೊಡಿತಾರೆ, ಮ್ಯಾನೇಜ್ ಮಾಡ್ತಾರೆ.
ಅದ್ರ ಬಗ್ಗೆ ಎಷ್ಟೇ ಸಾಲ ದುಡ್ಡು ಕೊಟ್ಟರು ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಅದೇ ಥರ ಹೊನ್ನೋಡಿರು ಒಂದು ಅಟ್ರಾಸಿಟಿ ಕೇಸ್ ನಡೆದಿತ್ತು, ಅದನ್ನೂ ಕೂಡ ಕೇಸ್ ಮಾಡಲಿಲ್ಲ. ದಯವಿಟ್ಟು ಪೊಲೀಸರು ಇನ್ನು ಮುಂದೆ ಇದೇ ಥರ ಮಾಡಿದರೆ ಅವ್ರ ವಿರುದ್ಧ ಇನ್ನೊಂದು ವಾರದೊಳಗಾಗಿ ಅವ್ರ ಮೇಲೆ ಕ್ರಮ ತಂದಿದ್ರೆ ದಲಿತ ಸಂಘಟನೆಗಳು ಒಗ್ಗೂಡಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನಾದರೂ DSP ಮೀಟಿಂಗ್ ಕರಿಬೇಕು, ಕಡ್ಡಾಯವಾಗಿ ಹೇಳಬೇಕು. ಹೇಳಿಲ್ಲ ಅಂದರೆ ಅವ್ರ ವಿರುದ್ಧ ನಾವು ದಲಿತ ಸಂಘಟನೆಗಳು ಬೀದಿಗಿಳಿದು ತಮ್ಮದೇ ಚಳವಳಿ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀವಿ. ಹೊನ್ನವಳ್ಳಿ ಹೋಬಳಿಯ ಕಲ್ಕೆರೆ ಸರ್ವೆ ನಂಬರ್ 70/4 ಮತ್ತು 70/5 ತಿಪಟೂರು ನಿವಾಸಿ ವಿಶ್ವನಾಥ್ ಎಂಬುವವರು 8 ಎಕರೆ ಜಮೀನು ಖರೀದಿ ಮಾಡಿ ಸ್ವಾಧೀನ ಅನುಭವದಲ್ಲಿದ್ರು. ಇತ್ತ ಫೆಡರಲ್ ಬ್ಯಾಂಕ್ನಿಂದ 10 ಲಕ್ಷ ಸಾಲವನ್ನ ಪಡೆದಿದ್ರು. ಆದರೆ ಕಲ್ಕೆರೆ ಗ್ರಾಮದ ಗಜೇಂದ್ರ ಸಿಂಗ್, ಗೋವಿಂದ್ ರಾಜ ಸಿಂಗ್, ಕುಬೇರ ಸಿಂಗ್, ರಾಜಣ್ಣ ಎಂಬುವವರ ಬಳಿ ಜಮೀನಿಗೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಗಳಿಲ್ಲ. ಆದರೂ ಕೂಡ ಮಾಲೀಕ ವಿಶ್ವನಾಥ್ಗೆ ಅನಾಗತ್ಯವಾಗಿ ಮಾತನಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಮುಖಂಡರು ಗಂಭೀರವಾಗಿ ಆರೋಪಿಸಿದ್ದಾರೆ. ವಿಶ್ವನಾಥ್ ಶಾಂತಪ್ಪ ಬಗ್ಗೆ ನಾವು ಒಂದು ಸಭೆನ ಕರೆದು, ಪತ್ರಿಕಾ ಸಭೆನ ಕರೆದು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ವಿಶ್ವನಾಥ್ ಶಾಂತಪ್ಪ ಅವರು ಸುಮಾರು ವರ್ಷಗಳ ಹಿಂದೆ ಕಲ್ಕೆರೆ ಗ್ರಾಮ ಸರ್ವೆ ನಂಬರ್ 70/4, 70/5ರಲ್ಲಿ ಜಮೀನು 8 ಎಕರೆ ಜಮೀನನ್ನು ಖರೀದಿ ಮಾಡಿ ಖಾತೆ, ಪಹಣಿ ಮತ್ತು ಕೋರ್ಟ್ ಆದೇಶಗಳು ಸಹ ಇದ್ದರೂ ಸಹ ತಾಲೂಕು ಆಡಳಿತ ಇವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ತಹಶೀಲ್ದಾರ್ ಹತ್ರ ಹಲವಾರು ಅರ್ಜಿಗಳನ್ನ ಕೊಟ್ಟು ಅವರು ಸುಮಾರು ತಾಲೂಕು ಆಫೀಸ್ಗೆ ತಿಂಗಳಾನ್ಗಟ್ಟಲೆ ಸುಮಾರು ತಿಂಗಳಿಂದ ಅಲಿತಾ ಇದ್ದಾರೆ. ನಾವು ಸಹ ತಹಶೀಲ್ದಾರ್ ಅವರಿಗೆ ಮನವರಿಕೆ ಮಾಡಿದರೂ ಸಹ ತಹಶೀಲ್ದಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. ಈಗಾಗಲೇ ಅವರು ಜಮೀನಿನ ಸುಬರ್ನಲ್ಲಿದ್ದು ಜಮೀನನ್ನು ಉಳುಮೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕೆಂತಂದರೆ ಅಲ್ಲಿಯ ಗ್ರಾಮಸ್ಥರು, ಕಲ್ಕೆರೆ ಗ್ರಾಮದ ಕೆಲವು ಪುಡಾರಿಗಳು ಗುಂಪು ಕಟ್ಟಿಕೊಂಡು ಯಾವುದೋ ಊರಿಂದ ಬಂದು ನಮ್ಮೂರಲ್ಲಿ ಜಮೀನು ಉಳುಮೆ ಮಾಡೋಕ್ಕೆ ಬರ್ತಾ ಇದ್ದಾನೆ, ಇವನಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಇವನು ಜಮೀನು ಉಳುಮೆ ಮಾಡೋಕ್ಕೆ ಹೋದಾಗಲೆಲ್ಲ ಅವನಿಗೆ ತೊಂದರೆ ಕೊಡೋದು, ಗಲಾಟೆ ಮಾಡೋದು, ಈ ರೀತಿಯ ಹಲವಾರು ರೀತಿ ನಡೆದು ಅವನಿಗೆ ತುಂಬ ತೊಂದರೆ ಆಗಿದೆ. ಅದು ನಾವು ಇವತ್ತು ದಲಿತರ ಪರವಾಗಿ ಹೋರಾಟ ಮಾಡಲ್ಲ, ಎಲ್ಲ ಜಾತಿಯ ಬಡವರು ಸಹ ಇವರು ಪರವಾಗಿ ನಾವು ಹೋರಾಟ ಮಾಡೋಕ್ಕೆ ನಿಂತಿದ್ದೀವಿ. ಇದನ್ನು ಮೇಲಾಧಿಕಾರಿಗಳು ತಕ್ಷಣ ಈ ವಿಶ್ವನಾಥ್ ಬಗ್ಗೆ ಗಮನ ಹರಿಸಿ ಅವನಿಗೆ ಒಂದು ಈ ಜಮೀನನ್ನು ಉಳುಮೆ ಮಾಡಿ ಅವನು ಜೀವನ ಮಾಡಲು ಅನುಕೂಲ ಮಾಡಬೇಕು ಅಂತೇಳಿ ನಾನು ತಾಲೂಕು ಆಡಳಿತನ ಮನವಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೂ ಸಂಬಂಧನೇ ಇಲ್ಲ, ಜಮೀನಿಗೂ ಸಂಬಂಧನೇ ಇಲ್ಲ. ಇವರು ಜಮೀನು ಕೊಟ್ಟರು ಇವ್ರ ತಂಟೆ ಬಂದೂ ಇಲ್ಲ. ಜಮೀನು ಖರೀದಿ ಮಾಡಿ 4 ವರ್ಷ ಆಗಿದೆ. 4 ಎಕರೆನ 6 ವರ್ಷ ಆಯ್ತು. ಮತ್ತೆ ಜಮೀನಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಲೋನ್ ಸಹ ಆಮೇಲೆ ಒಂದು ಇಂಪಾರ್ಟೆಂಟ್ ಬರ್ತಿದ್ದೀವಿ 10 ಲಕ್ಷ ಲೋನ್. ಇತ್ತ ತಹಸೀಲ್ದಾರ್ ಮತ್ತು ಡಿವೈಎಸ್ಪಿ ಇಬ್ಬರು ಕೂಡ ಮಾಲೀಕ ವಿಶ್ವನಾಥ್ ಅವರ ಸಮಸ್ಯೆಗೆ ಸ್ಪಂದಿಸುವ ಬದಲು ಬೇರೆ ವ್ಯಕ್ತಿಗಳಿಗೆ ಬೆಂಬಲಿಸುತ್ತಿದ್ದಾರೆ. ಆ ಮೂಲಕ ನ್ಯಾಯ ಸಿಗಬೇಕಾದ ವ್ಯಕ್ತಿಯು ಇಂದು ಪರದಾಡ್ತಿದ್ದಾನೆ ಎಂದು ದಲಿತರು ಆರೋಪ ಮಾಡುತ್ತಿದ್ದಾರೆ. ಕಂಚೆಗಟ್ಟೆ ಗ್ರಾಮದ ರವಿಕುಮಾರ್, ವಿನೋದಮ್ಮ, ಮಲ್ಲಿಕಾರ್ಜುನಯ್ಯ, ತೋಂಟಾರಾಧ್ಯ ಇವ್ರ ಕಡೆಯಿಂದ ಶುದ್ಧ ಕ್ರಯಕ್ಕೆ 2009ರಲ್ಲಿ 4 ಎಕರೆ, 2020ರಲ್ಲಿ ದೊಡ್ಡೆಯರಿಂದ 4 ಎಕರೆ ಜಮೀನು ಕ್ರಯಕ್ಕೆ ಪಡ್ಕೊಂಡವ್ರೆ. ಆದರೆ 4 ಎಕರೆ ಜಮೀನು ಇವ್ರ ಹೆಸರಿಗೆ ಕ್ರಯವಾಗಿದ್ದು ಇವ್ರ ಹೆಸರಿಗೆ ಖಾತೆ, ಪಾಣಿ ಎಲ್ಲ ಬರ್ತಾ ಐತೆ. ಹಾಗೂ 10 ಲಕ್ಷ ಲೋನನ್ನು ಸಹ ಇವರು ಬ್ಯಾಂಕಿಂದ ಪಡೆದುಕೊಂಡಿರ್ತಾರೆ. ಇನ್ನು 4 ಎಕರೆ ಜಮೀನು ಉಳಿದಿದ್ದ 4 ಎಕರೆಗೆ ಕೋರ್ಟು ರಿಜಿಸ್ಟರ್ ಮಾಡಿಸುವಂತೆ ತಹಸೀಲ್ದಾರ್ಗೆ ಆದೇಶ ಮಾಡೈತೆ. ಆದರೆ ತಹಸೀಲ್ದಾರರು ಇದುವರೆಗಾಗಿವೆ ಟೋಟಲ್ ಎಷ್ಟು ಎಕರೆ ಜಮೀನು ಇವ್ರದ್ದು? 8 ಎಕರೆ. 8 ಎಕರೆಯಲ್ಲಿ 8 ಎಕರೆಯಲ್ಲಿ 4 ಎಕರೆ ರಿಜಿಸ್ಟರ್ ಆಗಿದೆ. ಖಾತೆ, ಪಾಣಿ ಎಲ್ಲ ಆಗೈತೆ. ಅದ್ರ ಮೇಲೆ ಲೋನು ಸಹ ಇದೆ. ಇನ್ನು 4 ಎಕರೆಗೆ ಕೋರ್ಟೇ ಆದೇಶ ಮಾಡೈತೆ ರಿಜಿಸ್ಟರ್ ಮಾಡಿ ಕೊಡಿ ಅಂತ.
ಆದರೆ ಅದು ದುರಸ್ತಾಗಿಲ್ಲ ಅನ್ನೋ ಕಾರಣಕ್ಕೆ ತಹಸೀಲ್ದಾರರು ವಿಳಂಬ ಮಾಡ್ತಾವ್ರೆ. ಆಮೇಲೆ ತಹಸೀಲ್ದಾರರು ಕೆಲವು ಸಾರಿ ಬೇಜವಾಬ್ದಾರಿ ಮಾತಾಡ್ತಾರೆ, ಕೆಲವು ಸಾರಿ ಕಾನೂನುಬದ್ಧವಾಗಿ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನ ಮೀಟಿಂಗ್ ಇಕ್ಕಕ್ಕೆ ಬರಲ್ಲ, ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ಇದು ಮುಂಜೂರಾಗಿ ಅಲ್ಲೇ ಹೆಚ್ಚಿ 30 ವರ್ಷದ ಮೇಲಾಗಿದೆ. ಈ ಮನುಷ್ಯ ದುಡ್ಡು ಕ್ರಯ ಪಡೆದ 20 ವರ್ಷದ ಮೇಲಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಕಲ್ಕೆರೆ ಗ್ರಾಮದ ಶಂಕರಯ್ಯನ ಮಗ ಮನೋಜ, ಭಗವಂತ್ ಸಿಂಗ್ ಮಕ್ಕಳು ಗಜೇಂದ್ರ ಸಿಂಗ್, ಕುಬೇರ್ ಸಿಂಗ್, ಗೋವಿಂದ್ ಸಿಂಗ್, ನರಸಿಂಹಮೂರ್ತಿ ಆಲಿಯಾಸ್ ರಾಜಣ್ಣ, ಇವರುಗಳು 5 ಜನ ಸೇರ್ಕೊಂಡು ಯಾವುದೋ ಊರಿಂದ ಬಂದ ಜಮೀನು ಬಿಡ್ಕೊಡುದು ಅಂತೇಳಿ ಕೆಲವು ಪುಂಡು ಪೌಟ್ರಿ ಹುಡುಗರುಗಳನ್ನು ಆ ಜಮೀನ್ ಹತ್ರ ಈ ವಿಶ್ವನಾಥ್ ಹೋದಾಗ ಕುಡಿಸ್ಕೊಂಬಂದು ಹುಡುಗರನ್ನ ಅಲ್ಲೇ ಗುಂಪು ಕಟ್ಕೊಂಡು ಗಲಾಟೆ ಮಾಡಿ ಇವನಿಗೆ ಕೊಲೆ ಬೆದರಿಕೆ ಆಗ್ತಾರೆ. ವಿಶ್ವನಾಥ್ಗೆ ಈಗ ಹೆಸರುಗಳಲ್ಲಿ ಅವ್ರು ಯಾವ ಊರವರು? ಕಲ್ಕೆರೆಯವರು. ಇವರು ತಿಪ್ಟೂರು ನಗರ. ಪ್ರಾಣ ಬೆದರಿಕೆ ಆಗ್ತಾರೆ. ಈ ವಿಚಾರವಾಗಿ ಹೊನ್ನವಳ್ಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಹೊನ್ನವಳ್ಳಿ ಪೊಲೀಸ್ನವರು ನೀವು ಹೋಗಬೇಡಿ, ಅವರು ಹೋಗಬೇಡಿ ಅಂತಾರೆ. ತಹಸೀಲ್ದಾರಕ್ಕೆ ಕಂಪ್ಲೇಂಟ್ ಮಾಡಿದರೆ ಒಂದ್ಸಾರಿ ನೀವು ಹೋಗಬೇಡಿ, ನಾನು ಇದನ್ನ ಕಮಿಟಿಗೆ ಇಡ್ತೀನಿ, ಕಮಿಟಿ ಏನು ತೀರ್ಮಾನ ಮಾಡುತ್ತೋ ಅದರಂತೆ ನಡ್ಕೊಳ್ರಿ ಅಂತಾರೆ. ಕಮಿಟಿಗೆ ಇಕ್ಕಕ್ಕೆ ಬರಲ್ಲ, ಯಾಕೆಂದ್ರೆ ಇವ್ರು ಪೊಸಿಷನ್ನಾಗ ಅವರೇ, ಇವರು ಹ್ಯಾಂಡ್ ಓವರಲ್ಲೇ ಜಮೀನು ಐತೆ. ಈಗ ಸುಮಾರು 1 ವರ್ಷದಿಂದ ಈಚೆಗೆ ಆ 5 ಜನನು ಕೂಡ ಇವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ, ಕೊಲೆ ಬೆದರಿಕೆ ಆಗ್ತಾರೆ. ಇವರು ಸಂಸಾರನ ನಾಶ ಮಾಡ್ತೀವಿ ಅಂತಾರೆ. ಇವ್ರ ಮೇಲೆ ಪೊಲೀಸರು, ತಹಸೀಲ್ದಾರು, AC ಅವರು ಕ್ರಮ ತಗೋಬೇಕು, ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು. ಒಂದು ವೇಳೆ ಇನ್ನೊಂದು ವಾರದೊಳಗಾಗಿ ಇವರು ಏನಾದ್ರು ಕ್ರಮ ತಂದೇ ಇದ್ರೆ ನಾವು DC ಅವರ ಹತ್ರ ಜಿಲ್ಲಾಧಿಕಾರಿಗಳು, ಮೊನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಏನು ದಲಿತ ಸಂಘಟನೆಗಳಿದೆಯೋ ತಿಪ್ಟೂರಲ್ಲಿ ಅವೆಲ್ಲ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ, ಅಂದರೆ ಈ ವಾರ ಕಳೆದು ನಾವೊಂದು ತಮಡೆ ಚಳವಳಿ ಮಾಡಬೇಕು ಅಂತ ಮಾಡಿದ್ದೀವಿ. 1 ವಾರದೊಳಗಾಗಿ AC ಅವರು ಹಾಗೂ ತಹಸೀಲ್ದಾರ್ ಕ್ರಮ ತಗೋಬೇಕು, ಪೊಲೀಸಿಗೆ ಬರೀಬೇಕು. ಪೊಲೀಸರು ಕ್ರಮ ತಗೊಂಡು ಅವ್ರು 5 ಜನ ಏನವರು ಅವ್ರ ಮೇಲೆ, ಅವ್ರು ಯಾವ ಸಮುದಾಯದವರು? ಅವರು ಜನರಲ್ಲು, ಕೆಲವರು ಕುರುಬರು ಬರ್ಬೋದು, ಒಬ್ಬರು. ಇನ್ನು ಕಿಬ್ಬನಹಳ್ಳಿ ಹೋಬಳಿ ಹಟ್ನಾ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ ಪರಿಶಿಷ್ಟ ಸಮುದಾಯದ 4 ಜನರಿಗೆ ಬಗರ್ ಹುಕುಂ ಭೂಮಿ ಮಂಜೂರಾಗಿದ್ದು ಖಾತೆ ಮಾಡಿಕೊಡುವಂತೆ ತಹಸೀಲ್ದಾರ್ ಅವರಿಗೆ ಅರ್ಜಿ ಹಾಕಿದ್ದು ಖಾತೆ ಮಾಡಿಕೊಟ್ಟಿಲ್ಲ. ಬಡವರು ಉಳುಮೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಭೂಮಿ ಎತ್ತಿನಹೊಳೆ ಯೋಜನೆಗೆ ಭೂ ಸ್ವಾಧೀನವಾಗಿದ್ದು ಪರಿಹಾರದ ಹಣ ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಎಂದು ಮತ್ತೊಬ್ಬ ದಲಿತ ಮುಖಂಡ ಆರೋಪಿಸಿದ್ರು. ಜೊತೆಗೆ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೊಂದ ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದಲ್ಲಿ ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ತೀರಾ ಜ್ವಲಂತ ಸಮಸ್ಯೆಗಳು, ತೀರಾ ಗಂಭೀರವಾದಂಥ ಸಮಸ್ಯೆಗಳು ತುಂಬಾ ತಲೆದೋರ್ತಾ ಇದ್ದಾರೆ. ರೆವಿನ್ಯೂ ಆಗಿರ್ಬೋದು ಅಥವಾ ಇನ್ನಿತರೆ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಾಗಿರ್ಬೋದು, ಒಂದು ಕೂಡ ಬಗೆಹರಿತಾ ಇಲ್ಲ. ಇದಕ್ಕೆಲ್ಲ ಕಾರಣ ತಾಲೂಕು ಆಡಳಿತನೇ ಕಾರಣ. ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DYSP ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ತಾಲೂಕು ಆಡಳಿತನೇ ಕಾರಣ ಆಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಎಲ್ಲ ಸಮಸ್ಯೆಗಳಿಗೂ ಅತಿ ಶೀಘ್ರದಲ್ಲಿ ಅವರು ನ್ಯಾಯವನ್ನು ಒದಗಿಸಿಕೊಡಲಿದ್ದರೆ ಈ ದಲಿತ ಪರ ಸಂಘಟನೆಗಳೆಲ್ಲವೂ ಕೂಡ ಒಕ್ಕೊರಲಿನಿಂದ ಉಗ್ರವಾದ ಹೋರಾಟವನ್ನು ತಾಲೂಕು ಆಡಳಿತದ ಮೇಲೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಮುಖಂಡರಾದ ಗಾಂಧಿನಗರ ಬಸವರಾಜು, ರಮೇಶ್, ಮಾರಣ್ಣ, ನಾಗರಾಜು, ವಿಶ್ವನಾಥ್ ಹೊನ್ನಪ್ಪ, ಕೆ ಕುಮಾರ್, ರಾಘವೇಂದ್ರ ಲಕ್ಕಿಹಳ್ಳಿ, ತಿಮ್ಮಯ್ಯ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.